ನನ್ನ ಹೆಸರು ಉಷಾ ಸತ್ಯನಾರಾಯಣ್ ಅಂತ. ನಾನು ಕಾರ್ತಿಕ್ ನೇತ್ರಾಲಯದಲ್ಲಿ ತೋರಿಸ್ಕೊಂಡೆ. ನಮ್ಮ ಯಜಮಾನರು ಇಲ್ಲೇ ತೋರಿಸ್ತಾಯಿದ್ರು, ಕಟ್ಟೆ ಸತ್ಯನಾರಾಯಣ್ ಅಂತ. ನಾವು ಇದೇ ಏರಿಯಾದವರಾದ್ರಿಂದ ಇಲ್ಲೇ ಹತ್ತಿರ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅಂತಾರೆ, ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಫಸ್ಟು ನನಗೆ ಕನ್ಫ್ಯೂಸ್ ಆಯ್ತು, ನನಗೇನಾಗಿದೆ ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಲೆಫ್ಟ್ ಐ ಫುಲ್ಲು ಬ್ಲಡ್ಡು ಇದಾದಂಗಿತ್ತು. ಆಮೇಲೆ 2 ಸರಿ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರು. ಅವಾಗಲೂ ಏನು ನೋವೇನಾಗಲಿಲ್ಲ. ಆವಾಗ ಅನ್ನಿಸ್ತು, ಇಷ್ಟು ನೀಟಾಗಿ ಮಾಡಿದ್ರಲ್ಲ ಇವರು ಅಂತ. ಆಮೇಲೆ ಮತ್ತೆ ಚೆಕಪ್ ಮಾಡಿಬಿಟ್ಟು ಹೇಳಿದ್ರು ನನಗೆ, ತುಂಬ ಚೆನ್ನಾಗಿ ಇದಾಗಿದೆ, ಇಂಪ್ರೂವ್ ಆಗಿದೆ, ನೀವು ಮಾಡಿಸ್ಕೊಳ್ಳಿ, ಒಂದು ಸಣ್ಣದೊಂದು ಆಪ್ರೇಷನ್ ಆಗಬೇಕು ಅಂತಂದ್ರು. ಸರಿ, ನಾನು ಆಯಿತು ಅಂತಂದೆ, ಸುಮ್ಮನಾದೆ. ಆಮೇಲೆ ನೋಡಿದ್ರೆ 1-2 ಸರಿ ಬಂದೆ, ಇಲ್ಲಿ ಚೆಕಪ್ ಮಾಡಿಸ್ದೆ, ಎಲ್ಲ ಮಾಡಿದೆ. ಆದರೆ ರಿಪೋರ್ಟು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಬಾಡಿ ಯೋಚನೆಗೆ BP ಸ್ಟಾರ್ಟ್ ಆಗಿದೆ, ನಂಗೆ ಗೊತ್ತಾಗಿಲ್ಲ. ಆಮೇಲೆ ತಕ್ಷಣ BP ಎಲ್ಲ ಚೆಕ್ ಮಾಡಿಸಿ ಎಲ್ಲ ಮಾಡಿ ಬಂದು ಮತ್ತೆ ಇದು ಮಾಡಿ ಡಾಕ್ಟ್ರ್ ಹತ್ರ ಮಾತಾಡಿದಾಗ ಅವರು ಈಗ ಫೈನ್ ಆಗಿದ್ದೀರಾ, ನಾನು ಮಾಡ್ತೀನಿ ಆಪ್ರೇಷನ್ ಅಂತ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ 1.25 ಗಂಟೆ ಆಪ್ರೇಷನ್ ಮಾಡಿದ್ರು, ಎಲ್ಲ ಕ್ಲೀನಾಗಿ. ಒಂದು ಮಗುನ ಯಾವ ರೀತಿ ನೋಡ್ಕೋತಾರೆ ಒಬ್ಳು ತಾಯಿ, ಆ ಥರ ನೋಡ್ಕೊಂಡ್ರು ಕಾರ್ತಿಕ್. ಅಮ್ಮ ನಿಮ್ಗೇನು ಇದ್ದಾದರೂ ಹೇಳಿ, ಒಂಚೂರು ಅಲ್ಲುಗ್ಬೇಡಿ, ಅಲ್ಗುವಾಗ ಹೇಳಿ, ಅಮ್ಮ ನಿಮ್ಗೆ ಯಾವ ಥರ ಆಗ್ತಿದೆ, ನೀವು ಏನು ಎಂತ ಪ್ರತಿ ಕ್ಷಣಕ್ಕೂ ನಿಧಾನಕ್ಕೆ ಮಾತಾಡಿಸ್ತಾ 1.25 ಗಂಟೆ ನನಗೆ ಎಲ್ಲ ರೆಡಿ ಮಾಡಿದ್ರು. ಅವಾಗ ಅನ್ನಿಸ್ತು, ನಮ್ಮ ತಾಯಿ ತಂದೆ ಹೇಗೆ ನೋಡ್ಕೊತಿದ್ರು ಚಿಕ್ಕ ವಯಸ್ಸಲ್ಲಿ, ಆ ಥರ ನೋಡ್ಕೊಂಡ್ರು ಕಾರ್ತಿಕ್. ಅವ್ರ ತಂದೆನೂ ಅಷ್ಟೇ, ಬಹಳ ಪ್ರೀತಿಯಿಂದ, ನಮ್ಗೆ ಅವತ್ತಿಂದನೂ ಗೊತ್ತಿದ್ದು ಅವ್ರ ತಂದೆ. ಕಾರ್ತಿಕ್ ಮಾತ್ರ ನಿಜವಾಗ್ಲೂ ನಗ್ನಗ್ತಾ ಮಾತಾಡಿಸ್ತಾರೆ. ನಂಗೆ ಅದೇ ಖುಷಿ ಆಯಿತು. ಆಮೇಲೆ ಇಲ್ಲಿ ವಾತಾವರಣ ನೋಡಿದಾಗ ಎಷ್ಟು ಕ್ಲೀನಿಂಗು, ಕೆಳಗಡೆ ಕ್ಲೀನ್ ಮಾಡೋ ರತ್ನಮ್ನಿಂದ ಹಿಡಿದು ಮೇಲ್ಗಡೆ ಡಾಕ್ಟ್ರ್ವರೆಗೂ ಒಂದು ಪ್ರೀತಿ. ಅಂದರೆ ಯಾರು ಬಂದ ತಕ್ಷಣ ಬನ್ನಿ, ಏನಾಗಬೇಕಿತ್ತು, ಫಸ್ಟ್ ಏನು ಪ್ರಾಬ್ಲಮ್ ನಿಮಗೆ ಫಸ್ಟ್ ವಿಚಾರಿಸಿ ತಕ್ಷಣ ಮಾಡ್ತಾರೆ. ಯಾವುದೇ ಕೆಲಸ ಆಗಲಿ ಇಮ್ಮಿಡಿಯೇಟಾಗಿ ಒಬ್ರಿಗೊಬ್ರಿಗೆ ಇದು ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಒಂದು 10-15 ಸರಿ ಬಂದೆ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವರ ಇದು ವಾತಾವರಣ, ಅವ್ರು ಮಾತಾಡೋ ರೀತಿ, ಆಮೇಲೆ ಕ್ಲೀನಿಂಗು, ಪ್ರತಿ ಬಂದ್ರಲ್ಲೂ ನಿಜವಾಗ್ಲೂ ಖುಷಿ ಆಗುತ್ತೆ. ಕಾರ್ತಿಕ್ ಮಾತ್ರ ನಿಜವಾಗ್ಲೂ ನಾನು ಕೈ ಮುಗಿದು ಹೇಳ್ತೀನಿ, ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸೋರು ನನ್ನ. ಅದರಿಂದ ನನಗೆ ಎಲ್ಲ ರೀತಿ ನೋವೇ ಆಗಲಿಲ್ಲ ನಿಜವಾಗ್ಲೂ. ಇವಾಗ ನಂಗೆ ಕನ್ನಡಕ ಹಾಕ್ಕೊಂಡಾಗ ನಂಗೆ ಆಪ್ರೇಷನ್ ಆಗಿದೆ ಅಂತ ಗೊತ್ತಾಗಿದ್ದು. ಅಲ್ಲಿವರೆಗೂ ನಂಗೆ ಎದ್ಬಂದು ಕರ್ಕೊಂಬಂದು ಬಿಟ್ಟಾಗ್ಲೂ ನಂಗೆ ಅನಿಸಿಲ್ಲ, ಅಷ್ಟು ಇದು ಸಮಾಧಾನವಾಗಿದ್ದೆ ನಾನು. ಒಂದೇ ಒಂದು ಚೂರು ಯಾವ ರೀತಿನೂ ನೋವಾಗಲಿಲ್ಲ, ಮನ್ಸಿಗೂ ನೋವಾಗಲಿಲ್ಲ. ಅಲ್ಲಿ ವಾತಾವರಣನೂ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಎಲ್ಲ ರೀತಿನೂ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾರು ಬೇಕಾದರೂ ಬಂದಿಲ್ಲಿ ನಿಜವಾಗ್ಲೂ ಅವ್ರ ಇದನ್ನ ಹೇಳ್ಕೊಂಡ್ರೆ ಪ್ರಾಬ್ಲಮ್ ಕಣ್ಣಿದ್ದು ತಕ್ಷಣ ಇದು ಮಾಡ್ತಾರೆ. ಅದೊಂದೇ ಖುಷಿಯಾಗಿದೆ ನನಗೆ ಎಲ್ಲ ರೀತಿಯಲ್ಲೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್. ವಂಡರ್ಫುಲ್ ರಿವ್ಯೂ. ಅದು ನಮಗೆ ಇಟ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಮ್ಯಾಮ್, ಈ ವಿಡಿಯೋನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಖಂಡಿತ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಹಾಕಿ. ನಿಜವಾಗ್ಲೂ ಕಾರ್ತಿಕ್ ತುಂಬಾ ಚೆನ್ನಾಗಿ ಬೆಳೀಲಿ. ತುಂಬಾ ಒಳ್ಳೆ ಹುಡುಗ. ಸಮಾಧಾನ ಅನ್ನೋದು ನಿಜವಾಗ್ಲೂ ತಾಯಿ ಸಮಾಧಾನ ಹೇಗಿದ್ಯೋ ಹಾಗಿದೆ. ಮಗುನೇ ಮನ್ಸು ಮಗುನೇ. ನಿಜವಾಗ್ಲೂನು ಖುಷಿ ಆಯ್ತು, ನಿಜವಾಗ್ಲೂ ನನಗಂತೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರಿ, ತುಂಬಾ ಖುಷಿ ಆಗುತ್ತೆ. ಅಂಡ್ ನಮಗೂ ಎಲ್ಲರಿಗೂ ಇದು ತುಂಬಾ ಖುಷಿಯ ವಿಚಾರ ನೀವು ಶೇರ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.